ಕಪ್ಪನ್ನ ಗೆದ್ದುಕೊಂಡಂತ ಆರ್ಸಿಬಿ ತಂಡ ಅಹಮದಾಬಾದ್ನಿಂದ ಹೊರಟಿದೆ. ಇಂದು ಬೆಂಗಳೂರಿಗೆ ಆಗಮಿಸುತ್ತೆ ಆರ್ಸಿಬಿ ಟೀಮ್. ವಿಶೇಷ ವಿಮಾನದಲ್ಲಿ ಆಗಮಿಸಲಿರುವಂತಹ ತಂಡ ಬೆಂಗಳೂರಿನಲ್ಲಿ ಸಂಭ್ರಮಿಸಲಿರುವ ತಂಡ. ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆ. ತಂಡ ವಾಪಸ್ ಬರಲಿ, ತವರು ಮನೆಗೆ ಬರಲಿ ಅಂತೇಳಿ ಪ್ರತಿಯೊಬ್ಬರು ಕೂಡ ಕಾಯ್ತಿದ್ದಾರೆ ಆರ್ಸಿಬಿ ಫ್ಯಾನ್ಸ್. ನಿನ್ನೆ ರಾತ್ರಿ ಯಾವ ರೀತಿಯಾಗಿ ಹೊಸ ವರ್ಷದ ಸೆಲೆಬ್ರೇಷನ್ ರೀತಿಯಾಗಿ ಕಂಡುಬಂತು. ಬೆಂಗಳೂರು ಇರ್ಬೋದು, ಇಡೀ ರಾಜ್ಯ ಇರ್ಬೋದು, ಬೇರೆ ಬೇರೆ ದೇಶದ ಬೇರೆ ಬೇರೆ ಮೂಲೆಗಳಲ್ಲೂ ಕೂಡ ಸೆಲೆಬ್ರೇಷನ್ ಕಂಡುಬಂತು. ಬಟ್ ಇವತ್ತು ಅಹಮದಾಬಾದ್ನಿಂದ ವಾಪಸ್ ಆಗ್ತಾ ಇದ್ದಾರೆ ಬೆಂಗಳೂರಿಗೆ. ಬೆಂಗಳೂರಿನಲ್ಲಿ ಇದೆಯಲ್ಲ ಸೆಲೆಬ್ರೇಷನ್, ಅದು ಅಸಲಿ ಸೆಲೆಬ್ರೇಷನ್. ಇವತ್ತು ತಂಡ ವಾಪಸ್ ಆದ ನಂತರ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆ ಇರುತ್ತೆ. ಇವತ್ತು ಮಧ್ಯಾಹ್ನ 3:30ಕ್ಕೆ ವಿಜಯ ಯಾತ್ರೆಯನ್ನ ಮಾಡಲಾಗುತ್ತೆ. ಆರ್ಸಿಬಿ ತಂಡಕ್ಕೆ ಸರ್ಕಾರದ ವತಿಯಿಂದ ಅಭಿನಂದನೆ ಕೂಡ ಸಿಗುತ್ತೆ. 18 ವರ್ಷಗಳ ಒಂದು ಕನಸೇನಿದೆ ಅದು ನನಸಾಗಿದೆ. 17 ವರ್ಷ ಕಾದು 18ನೇ ಆವೃತ್ತಿಯಲ್ಲಿ ಆರ್ಸಿಬಿ ಕಪ್ ಅನ್ನ ಎತ್ತಿ ಹಿಡಿದಿದೆ. ಪ್ರತಿಯೊಬ್ಬರು ಕೂಡ ಭಾವುಕರಾದ್ರು. ಆ ಹರ್ಷ ಅನ್ನೋದೇನಿದೆಯಲ್ಲ ಮತ್ತಷ್ಟು ದುಪ್ಪಟ್ಟಾಯಿತು. ಕಾದಿದ್ದಕ್ಕೂ ಸಾರ್ಥಕ ಆಯಿತು. ನಮ್ಮ ಕಾಯುವಿಕೆಗೆ ಕೊನೆಗೂ ಫುಲ್ ಸ್ಟಾಪ್ ಇಟ್ರು ಆರ್ಸಿಬಿ ತಂಡ ಅಂತೇಳಿ ಪ್ರತಿಯೊಬ್ಬರು ಕೂಡ ಖುಷಿ ಪಡ್ತಾ ಇದ್ದಾರೆ. ಆ ಸೆಲೆಬ್ರೇಷನ್ ನಿನ್ನೆ ರಾತ್ರಿ ಎಲ್ಲ ಏನಾಯ್ತಲ್ಲ ಅದು ಇವತ್ತು ದುಪ್ಪಟ್ಟಾಗುತ್ತೆ. ಬೆಂಗಳೂರಿಗೆ ಆಗಮಿಸಿದ ನಂತರ ವಿಧಾನಸೌಧದಿಂದ ಚಿನ್ನಸ್ವಾಮಿ ಸ್ಟೇಡಿಯಂವರೆಗೂ ಕೂಡ ಮೆರವಣಿಗೆ ಇರುತ್ತೆ. ಸರ್ಕಾರದ ವತಿಯಿಂದ ಅವರನ್ನ ಅಭಿನಂದಿಸಲಾಗುತ್ತೆ. ಚೊಚ್ಚಲ ಬಾರಿಗೆ ಆರ್ಸಿಬಿ ಐಪಿಎಲ್ ಕಪ್ ಅನ್ನ ಎತ್ತಿ ಹಿಡಿದಿದೆ.